ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಸೂರ್ಯಕುಮಾರ್ ಅಂತ, ನಂಜನಗೂಡು ಸೋಷಿಯಲ್ ಮೀಡಿಯಾ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ. ಏನು ನಮ್ಮ ಈ ಶಾಸಕರು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಏನ್ ಮಾಡಿರ್ತಾ ಇದಾರೆ ನಂಜನಗೂಡಲ್ಲಿ, ಅದ್ರ ಬಗ್ಗೆ ಬಿಜೆಪಿ ಅವರು ತುಂಬಾ ಮೂಗು ತೋರಿಸ್ತಾ ಇದಾರೆ. ಅಂದ್ರೆ ಇವಾಗ ಹೇಗಾಗಿದೆ ಅಂತಂದ್ರೆ ಇವರು ವಿರೋಧ ಮಾಡ್ತಾ ಇರೋದು ಕೂಡ ಒಂದು ಹಾಸ್ಯಾಸ್ಪದವಾಗಿದೆ. ಯಾಕೆಂದ್ರೆ ಇವಾಗ ತಾನೇ ಶುರುವಾಗಿರೋ ರಸ್ತೆನ ಬಂದು ಇವಾಗ್ಲೇ ಕಳಪೆ ಕಾಮಗಾರಿ ಅಂತ ಡಿಸೈಡ್ ಮಾಡಿದ್ಮೇಲೆ ಈಗ ಮನೆಯಲ್ಲೇ ಒಂದು ಅಕ್ಕಿ ಬೇಯಬೇಕು ಅಂತಂದ್ರೆ, ಅನ್ನ ಆಗ್ಬೇಕು ಅಂತಂದ್ರೆ ಅದ್ ಮಿನಿಮಮ್ ಒಂದ್ 20 ನಿಮಿಷನಾದ್ರು ಬೇಯಲೇಬೇಕು. ಹಂಗಾಗಿ ಅದನ್ನ ಮುಂಚೆನೆ ಎತ್ತಿಟ್ಟು ನೋಡ್ಬಿಟ್ಟು ಇದು ಅಕ್ಕಿ ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಹೇಳೋದು ಹಾಸ್ಯಾಸ್ಪದ. ಅದೇ ರೀತಿ ಡಾಂಬರೀಕರಣ ರಸ್ತೆ ನಡಿಬೇಕಾದ್ರೆ ಏನ್ ಪ್ರೊಸೀಜರ್ ಇದೆ 1 by 1 ಈ ಪ್ರೊಸೀಜರ್ ಗಳನ್ನೆಲ್ಲ ಮುಗಿಸ್ಕೊಂಡು ಇವರು ಕೊನೆ ಇದರಲ್ಲಿ ಬಂದಾಗ ನಾವು ಡಾಂಬರೀಕರಣ ಏನ್ ಮಾಡ್ತೀವಿ ಅದಾದ್ಮೇಲೆ ಬಂದು ಟೆಸ್ಟ್ ಮಾಡಿ ಕೂಡ ಆಮೇಲೆ ಅದ್ರ ಕಾಮಗಾರಿ ಏನಾಗಿದೆ ಅನ್ನೋದನ್ನ ಇವರು ಮನದಟ್ಟು ಮಾಡ್ಕೊಬೇಕಾಗತ್ತೆ. ಹಂಗಾಗಿ ಇವರು ವಿರೋಧ ಮಾಡ್ತಿರೋದು ಏನಾಗಿದೆ ಅಂತಂದ್ರೆ, ನಂಜನಗೂಡಿನಲ್ಲಿ ಇವರು ನಮ್ಮ ಸಾಹೇಬರು ದರ್ಶನ್ ಧ್ರುವನಾರಾಯಣ್ ಅಭಿವೃದ್ಧಿ ಕೆಲಸಗಳನ್ನ ಇವರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇವ್ರಿಗೆ ಹೇಗಾಗಿದೆ ಅಂತಂದ್ರೆ, ಇವಾಗ ಏನಾದ್ರೂ ಮಾಡಿ ಇವ್ರಿಗೆ ನಾವು ಒಂದು ಅಭಿವೃದ್ಧಿ ಕೆಲಸಗಳನ್ನ ಕುಂಠಿತವಾಗಿ ಮಾಡ್ಬೇಕು, ಮತ್ತೆ ಜನಗಳಿಗೆ ಇವ್ರ ಮೇಲೆ ಬೇರೆ ರೀತಿ ಅಭಿಪ್ರಾಯ ಬರ್ಬೇಕು ಅನ್ನೋ ರೀತಿ ಇವರು ಎಲ್ಲಾ ವಿಚಾರಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಎಲ್ಲದರಲ್ಲೂ ಬಂದು ಇವರು ಏನ್ ಮಾಡ್ತಾ ಇದಾರೆ, ವಿರೋಧ ಮಾಡೋದು. ಕಳಪೆ ಕಾಮಗಾರಿ, ಆ ಕಾಮಗಾರಿ, ಆ ರಸ್ತೆ ಸರಿ ಇಲ್ಲ, ಇದ್ ಸರಿ ಇಲ್ಲ, ಏನೇ ಒಂದು ಸಮಾಜಮುಖಿ ಕೆಲಸಗಳ ಮಾಡ್ಲಿ ಅಥವಾ ಪ್ರೋಗ್ರಾಮ್ಗಳನ್ನ ಮಾಡ್ಲಿ, ಇದನ್ನ ಇನ್ನೊಂದ್ ರೀತಿ ಮಾಡ್ಬೋದಿತ್ತು, ಜನಗಳಿಗೆ ತುಂಬಾ ಕಷ್ಟ ಆಗಿದೆ, ಆ ದುಡ್ಡನ್ನ ಅಲ್ಲಿಗೆ ಖರ್ಚು ಮಾಡ್ಬೋದಿತ್ತು, ಈ ರೀತಿ ಹೇಳ್ತಾರೆ. ಅದು ನಮ್ಮ ಶಾಸಕರಿಗೆ ತುಂಬಾ ದುರಾಲೋಚನೆ ಇದೆ. ಅದನ್ನ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ನಂಜನಗೂಡಿನಲ್ಲಿ ಇರುವಂತ ಬಿಜೆಪಿ ಮುಖಂಡರುಗಳು ಅದನ್ನ ನಮ್ಮ ಸಾಹೇಬರಿಗೆ ಹೇಳ್ಬೇಕು ಅಂತೇನಿಲ್ಲ. ಅವರು ತುಂಬಾ ಪ್ರಭಾವಿ ವ್ಯಕ್ತಿ ಆದಂತಹ ಧ್ರುವನಾರಾಯಣ ಅವರ ಮಗ ಆಗಿದ್ರಿಂದ ಅವ್ರ ರಕ್ತದಲ್ಲೇ ಗುಣ ಅವ್ರಿಗೆ ಬಂದಿದೆ. ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ಹಾಗಾಗಿ ಅವ್ರಿಗೆ ನೀವು ಏನ್ ಮಾಡ್ತೀರಾ ವಿರೋಧ ಪಕ್ಷದವರು ಹೇಳಿ, ಸಲಹೆ ಕೊಡಿ, ಬೇಡ ಅಂತ ಹೇಳಲ್ಲ. ಅದನ್ನ ಬಿಟ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ತಪ್ಪು ಹುಡ್ಕಂತದನ್ನ ನೀವು ಮಾಡಕ್ ಹೋಗ್ಬೇಡಿ. ಹಂಗಾಗಿ ಇವಾಗ ಏನು ನಮ್ಮ ಅಭಿವೃದ್ಧಿ ಕೆಲಸ ಇದು ನಡೀತಾ ಇದೆ. ರಸ್ತೆ ಮುಂಚೆ ನಮ್ಗೆ ಆರ್.ಪಿ. ರೋಡಲ್ಲಿ ಟೌನ್ ಅಲ್ಲಿ ನಾವು ಒಬ್ಬ ನಿವಾಸಿಯಾಗಿದ್ದು, ನಂಜನಗೂಡು ಆರ್.ಪಿ. ರಸ್ತೆನಲ್ಲಿ ನಮ್ಗೆ ಓಡಾಡಕ್ ತುಂಬಾನೇ ಕಷ್ಟ ಆಗ್ತಾ ಇತ್ತು. MG ರಸ್ತೆನಲ್ಲಿ ಓಡಾಡಕ್ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇವಾಗ ಮಾದೇಶ್ವರ ಲೇಔಟ್ ಸರ್ಕಲ್ ಇಂದ ಮಾದೇಶ್ವರ ಲೇಔಟ್ ಕಡೆಗೆ ಇವಾಗ ಪಾರ್ಕಿಂಗ್ ವ್ಯವಸ್ಥೆ, ಪಾರ್ಕಿಂಗ್ ಕಲ್ನ ಹಾಕುವಂತ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಈ ತರ ಅಭಿವೃದ್ಧಿ ಕೆಲಸಗಳನ್ನ ಇವರೇ ಮಾಡ್ಬೋದಿತ್ತು. ಇವಾಗ ಮಾಡೋರ್ನ ಇವರು ಬಿಡ್ತಾ ಇಲ್ಲ ಮಾಡೋದಿಕ್ಕೆ ಸರಿಯಾಗಿ. ಹಂಗಾಗಿ ಇವ್ರು ಮಾಡಿರೋಂತಹ ಆರೋಪ ಏನಿದೆ ಇದು ನಿಜಕ್ಕೂ ಹಾಸ್ಯಾಸ್ಪದ. ಯಾವುದೇ ದಾಖಲಾತಿ ಇಲ್ಲ, ಯಾವುದೇ ಇದಿಲ್ಲ. ಇವಾಗ ತಾನೇ ಶುರುವಾಗಿರೋ ಕಾಮಗಾರಿನ ಬಂದು ಇದು ಕಳಪೆ ಕಾಮಗಾರಿ ಅಂತ ಹೇಳೋದು ನಿಜಕ್ಕೂ ಕೂಡ ಇದು ಹಾಸ್ಯಾಸ್ಪದವಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಸೂರ್ಯಕುಮಾರ್.